ನಮಗೆ ಇಲ್ಲಿ ಒಂದು ಮಾರ್ನಿಂಗ್ ಕಿಟ್ ಅಂತ ಕೊಡ್ತಾರೆ. ಇದರಲ್ಲಿ ಒಂದು ಬ್ರಷ್, ಒಂದು ಸೋಪ್ ಮತ್ತು ಒಂದು ಶ್ಯಾಂಪು ಮತ್ತು ಏನಿರುತ್ತೆ ಅಂತ ನೋಡುವ. ಇದನ್ನು ಈಗ ಇವರು ಅನ್ಬಾಕ್ಸಿಂಗ್ ಮಾಡ್ತಾರೆ. ಅನ್ಬಾಕ್ಸಿಂಗ್ ಗಾಯ್ಸ್. ಏನೆಲ್ಲ ಇದೆ ನೋಡಿ. ಕೋಂಬ್ ಒಂದು, ಇದು ನೋಡಿ ಶ್ಯಾಂಪು, ಇದೊಂದು ನೋಡಿ ಪೇಸ್ಟ್, ಇದೊಂದು ಓಹೋ ದೊಡ್ಡ ಸೋಪ್, ಅಯ್ಯಯ್ಯೋ. ಇದೊಂದು ಬ್ರಷ್, ಇದೊಂದು ಬ್ರಷ್ ತೋರಿಸಿ. ಬ್ರಷ್ ಒಳ್ಳೆ ಎಷ್ಟಿದೆ ಈ ಕಿಟ್ಟಲ್ಲಿ ಇಷ್ಟಿದೆ. ಆಮೇಲೆ ಟೀ ಕಾಫಿ ಕೊಡ್ತಾರೆ. ಟೀ ಕಾಫಿ ಈಗ ನಾವು ಹೇಳಿದ್ದೇವೆ, ಒಂದು ಟೀ 5 ಕಾಫಿ ಹೇಳಿದ್ದೇವೆ ವಿತ್ ದಿಸ್ ಅಮೌಂಟ್. ನಾವು ಪೇ ಮಾಡುವ ಅಮೌಂಟಿಗೆ ಇದೆಲ್ಲ ಅವರು ಫಸ್ಟಿಗೆ ನಮ್ಮ ಹತ್ರ ಅಂತ ಕೇಳಲಿಲ್ಲ. ಹೇಳಿದ ನಂತರ ಅವರು ಎಲ್ಲ ಒದಗಿಸ್ತೇವೆ ಅಂತ ಹೇಳಿದ್ರು. ನಾವು ಕೇಳದಿದ್ರೆ ನಮಗಿಲ್ಲ ಲಾಸ್. ಸೊ ಎಂತ ಅಂದ್ರೆ ಎಲ್ಲಿ ಹೋದ್ರು ನಾವು ಕೇಳ್ಬೇಕು, ನಾವು ಸಿಗುದಿಲ್ಲ. ಹೌದು, ಹಾಗೆ ಅನ್ಕೊಳ್ತಾರೆ, ಹೀಗೆ ಅನ್ಕೊಳ್ತಾರೆ ಅಂತ ಅನ್ಕೊಂಡ್ರೆ ಹಾಗೆ ಬಾಕಿ ಆಗ್ತದೆ. ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ರಪ್ಪ ನೋಡುವ ಎಂತ ಮಾಡೋದು ಅಂತ. ಓಕೆ ಗೈಸ್, ನಾವೀಗ ಕೊಲ್ಲೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಆಮೇಲೆ ಇಲ್ಲಿಂದ ಎಲ್ಲಿಗೆ ಜೋಗ್ ಫಾಲ್ಸ. ಹಾಂ, ಸರ್ ತುಂಬ ಥ್ಯಾಂಕ್ ಯು. ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಓಕೆ, ಹೋಗೋಣ, ಆರಾಮಾಗಿ ಹೋಗೋಣ. ಆಗಲಿ. ಸೊ ನಾವೀಗ ಇಲ್ಲಿ ಅಭಿಮೋನ್ ರೆಸಿಡೆನ್ಸಿಂದ ಚೆಕ್ಔಟ್ ಆಗ್ತಾಯಿದೆ. ಎಸ್, ಓಕೆ ಸರ್, ಕಾಣುವ. ಓಕೆ, ಥ್ಯಾಂಕ್ ಯು. ಓಕೆ, ಸೊ ಈಗ ಟೈಮ್ ತುಂಬ ಲೇಟ್ ಆಗಿದೆ ಗೈಸ್. ನಾವು ಹೊರಡುವಾಗ ಲೇಟ್ ಆದ ಕಾರಣ ಇನ್ನೂ ಮಾಡಬೇಕು. ಓಕೆ, ಹೌದು. ಹಾಂ, ಈ ಕಡೆಯಾ? ಹಾಂ, ಆ ಕಡೆ ಅದೇ ಎಲ್ಲ ಹೋಗ್ತಾ ಇದೆ. ಹಾಂ, ಅದೇ ಅಲ್ಲಿಗೆ ಹೋಗ್ತಾ ಇದೆ. ಹೌದು, ಅದು ಎಷ್ಟು ಇದು ಟೈಮ್ ತಗೊಳ್ಳುತ್ತೆ? ಅದೇ ಹಾಂ ಹಾಂ, ಹೌದಾ? ಅದೇ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಓಕೆ, ಸರಿ. ಹಾಂ, ಓಕೆ. ಕೊಲ್ಲೂರು ಬಿಡ್ತಾ ಇದ್ದೇವೆ. ಇನ್ನು ಸ್ವಲ್ಪ ಹೊರ ಇದ್ದಾವೆ. ಕೊಲ್ಲೂರು ದೇವರ ದರ್ಶನ ಎಲ್ಲ ಆಗಿ ಆಮೇಲೆ ಈಗ ತಿಂಡಿಯಲ್ಲಿ ಇಲ್ಲೇ ಮಾಡಿದ್ದೀವಿ ನಾವು. ಇಲ್ಲಿ ಕೇರಳ ವೈಬ್ ಇದೆ, ಆದ ಕಾರಣ ನಾವು ಪುಟ್ಟು ಮತ್ತು ವೆಳ್ಳಯಪ್ಪಂ ಇದೆಲ್ಲ ತೆಕ್ಕೊಂಡು ಅಂದರೆ ಬ್ರೇಕ್ಫಾಸ್ಟ್ ಮಾಡಿ ಈಗ ಹೊರಡ್ತಾ ಇದ್ದೇವೆ. ನಿದ್ದೆ ಎಲ್ಲ ಚೆನ್ನಾಗಿ ಆಗಿದೆ ಗೈಸ್. ಈಗ ಟೈಮ್ 10:52 AM. ನಾವೊಂದು 5 ಗಂಟೆಗೆ ಅಥವಾ 6 ಗಂಟೆಗಾದರೆ ಹೊರಡಬೇಕಿತ್ತು. ಇನ್ನೀಗ ಒಂದು 2 ಗಂಟೆ ಕಳೆದ್ರೆ ಮತ್ತೊಂದು ಹೋಟೆಲ್ ನೋಡಬೇಕಾಗ್ಬೋದು. ಕೊಲ್ಲೂರಿಗೆ ಕೇರಳದವರು ಸಿಕ್ಕಾಪಟ್ಟೆ ಜನ ಬರ್ತಾರೆ. ನಾವು ಒಳಗೆ ಹೋಗ್ಬೇಕಿದ್ರೆ ದೇವರದು ಇದು ಎಂತ ಪಲ್ಲಕ್ಕಿ ಉತ್ಸವ, ಆಮೇಲೆ ರಥದಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ದೇವರನ್ನು. ಅದೊಂದು ಭಾಗ್ಯ ಸಿಕ್ತು ನಮಗೆ ನೋಡಲಿಕ್ಕೆ.
ಆ್ಯಕ್ಚುಲಿ ನಮಗೆ ಪ್ಲ್ಯಾನ್ ಇದ್ದಿದ್ದು ಈ ಕೇವ್ಸ್ ಇದೆಯಲ್ಲ, ಯಾಣ ಅಲ್ಲಿಗೆ ಹೋಗ್ಲಿಕ್ಕಂತ ಇತ್ತು. ಆದರೆ ಅಲ್ಲಿಗೆ ಹೋಗಲಿಕ್ಕೆ ನಾವು ಬೆಳಿಗ್ಗೆನೇ ಹೋಗಬೇಕಿತ್ತು, ಹೋಗ್ಲಿಕ್ಕೆ ಆಗಲಿಲ್ಲ. ಆದ ಕಾರಣ ಈಗ ಪ್ಲ್ಯಾನಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಉಡುಪಿ ಕಡೆಯಲ್ಲಿ ಹೋಗೋದು ಅಂತ. ಅಲ್ಲಿ ಅಂಥದ್ದು ಬೋಟಲ್ಲೆಲ್ಲ ಹೋಗಲಿಕ್ಕೆಲ್ಲ ಉಂಟಂತೆ. ಅದನ್ನೊಂದು ಟ್ರೈ ಮಾಡುವ ಅಂತ. ಇದು ನೋಡಿ ಮೂಕಾಂಬಿಕಾ ದೇವಸ್ಥಾನ, ಬಸ್ ಸ್ಟ್ಯಾಂಡ್. ನಿನ್ನೆ ನಮಗೆ ದೊಡ್ಡ ಸೀನರೀಸ್ ಅಂದರೆ ಪ್ಲೇಸಿಗೆಲ್ಲ ಹೋಗೋದಿದ್ರು ಆ ವೈಬ್ ಒಂದಿತ್ತಲ್ಲ, ಬೆಸ್ಟ್ ಆಗಿತ್ತು. ರೋಡ್ ಎಕ್ಸ್ಪೀರಿಯನ್ಸ್ ಇದು ನೋಡಿ, ಉಡುಪಿ ಕಡೆಗೆ 71 ಕಿಲೋಮೀಟರ್ಸ್. ನಾವೀಗ ಇಲ್ಲಿವರೆಗೆ ಬಂದದಲ್ಲಿ ಎಷ್ಟು ಕಿಲೋಮೀಟರ್ ಆಗಿದೆ ಅಂತ ನೋಡುವ. ಮಾರಿ ಹೀಗೆ ತೋರಿಸ್ತಾ ಉಂಟು 238 ಅಂತ, 238 ಕಿಲೋಮೀಟರ್ಸ್. ಪುನರಾಗಮನ ಪ್ರಾಪ್ತಿರಸ್ತು. ಇವರದ್ದು ನೋಡಿ ರೈಡ್ ಯಾರ್ದು ಒಂದು KL. ಸೊ ಗಾಯ್ಸ್, ನಾವೀಗ ಕುಂಜ್ನಾಡಿ ಅಂತ ಹೇಳುವ ಜಾಗ ಪಾಸಾಯಿತು. ಇನ್ನೀಗ ನಮಗೆ ಎಂಥ ಆಗುಂಬೆ ಘಾಟಿ ಸಿಗ್ತದೆ. ಅದಾಗಿ ಆಮೇಲೆ ಉಡುಪಿಯಲ್ಲಿ ನೋಡುವ ಎಂತ ಅಂತ. ಓಕೆ, ಎಂಥ ಅವಸ್ಥೆ ಅಂತ ಗೊತ್ತಿಲ್ಲ ಗೈಸ್. ಈ ರೆಂಟೆಡ್ ಬೈಕಿನ ಅವಸ್ಥೆ ಸ್ಟಾರ್ಟ್ ಆಗ್ತದೆ, ಸ್ವಲ್ಪ ರೇವ್ ಮಾಡಿದರೆ ಆಫ್ ಆಗ್ತದೆ. ಎಂತ ಅಂತ ಮಾಡೋದು, ಎಂಥದ್ದು ಒಂದು ಪ್ರಾಬ್ಲಮ್ ಇದೆ. ಹೌದು, ಸೊ ಎಂತ ಮಾಡೋದು ಈ ಗಾಡಿಯನ್ನು. ಸ್ಟಾರ್ಟೇ ಆಗೋದಿಲ್ಲ, ಎಂಥ ಅವಸ್ಥೆ ಈ ಬೈಕ್. ಇನ್ನು ನೋಡ್ಬೇಕಷ್ಟೇ ಎಂತ ಆಗ್ತದೆ ಅಂತ. ಯಾರ್ದು ಬ್ಯಾಗು? ನೋಡ್ಬೇಕಷ್ಟೇ. ಓಕೆ, ನಮ್ಮದೊಂದು ಅದೇ ರೆಂಟಲ್ ಬೈಕ್ ಇತ್ತಲ್ಲ ಗೈಸ್, ಹಾರ್ನೆಟ್, ಅದು ಹಾಳಾಯಿತು ಅಂತ ಅದನ್ನಲ್ಲಿ ಇಟ್ಟು ಬಂದಿದ್ದೇವೆ. ಇನ್ನೀಗ ಊಟ ಮಾಡೋದು. ಊಟ ಮಾಡಿದ ನಂತರ ನೋಡಬೇಕೆಂತ ಅಂತ. ಈ ಗಾಡಿಗಳೆಲ್ಲ ಉಂಟಲ್ಲ, ಕೈ ಕೊಡೋದು ಕೆಲವು. ಇನ್ನೀಗ ಟೈಮ್ 12:51 ಆಗಿದೆ. ಹಾಗಾಗಿ ಇನ್ನು ಈಗ ಬೋಟಿಂಗಿಗೆ ಹೋದರೆ ಮತ್ತು ಅಲ್ಲಿಂದ ಬರುವಾಗ ಒಂದು 3 ಗಂಟೆ 4 ಗಂಟೆ ಆದರೆ ಊಟ ಇಲ್ಲ ಅಂತ ಆಗ್ತದೆ. ಆದ ಕಾರಣ ಮೊದಲು ಇಲ್ಲಿ ಊಟ ಮಾಡಿದರೆ ಅದೆಂಥದ್ದು ಎಂಜಿನ್ ಹೀಟ್ ಆಗುವಾಗ ಆಫ್ ಆಗೋದಂತೆ, ಹಾಗೆ ಹೇಳಿದ್ರಪ್ಪ ಮೆಕ್ಯಾನಿಕ್ಸ್. ಮತ್ತೆ ನೋಡ್ಬೇಕಿನ್ನೆಂತ ಅಂತ. ಓ ಮೈ ಗಾಯ್ಸ್, ಎಂತ ಅಂತ ಹೇಳಿದ್ರೆ ನಾವು ಊಟ ಮಾಡಿ ಎಲ್ಲ ಆಯಿತು. ಈಗ ಟೈಮ್ 3:13 ಆಗಿದೆ. ಆ ಬೈಕ್ ಇನ್ನೂ ಸಿಗಲಿಲ್ಲ. ಒಬ್ಬರದ್ದು ರೆಂಟಲ್ ಬೈಕ್, ಅದು ಹಾಳಾಗಿದೆ ಅಂತ. ಹಾಗಾಗಿ ಅವರು ಅಲ್ಲೇ ಇಟ್ಟು ಬರ್ಲಿಕ್ಕೆ ಹೇಳಿದರು, ಯಾರು ರೆಂಟ್ ಕೊಟ್ಟವರು. ಸೊ ನಾವೀಗ ಇಷ್ಟು ಕಾದು ಇನ್ನೀಗ ಬೋಟಿಂಗಿಗೆ ಹೋಗುವ ಒಂದು ಪ್ಲ್ಯಾನಲ್ಲಿ ಇದ್ದೇವೆ ಉಡುಪಿಯಲ್ಲಿ. ಇಲ್ಲಿ ನೋಡಿ ಗೈಸ್, ಒಂದು ಲಾರಿ ಪಲ್ಟಿಯಾಗಿದೆ. ಈ ಸಾಲಿಗ್ರಾಮದಲ್ಲಿ ಇರೋದು ಗೈಸ್ ಇದು. ಇಲ್ಲಿಂದ ಹೀಗೆ ಒಳಗೆ ಹೋಗಿ ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಅಂತೆ. ಹಾಂ, ಇಲ್ಲ ಕಾಲ್ ಮಾಡಿರಿ. ಅವು ಎಲ್ಲಿ ಗೊತ್ತಾ,
ಕಾಯಾಕಿಂಗ್. ಸಬ್ಸ್ಕ್ರೈಬರ್ ಉಂಟು ಈಗ. ನಾವೆಲ್ಲರೂ ಮಾಡ್ತೀವಿ ಸತ್ಯ. ಮರ್ಯಾದಿದೆ ಹೇಳಮ್ಮ. ನಾವು ಮಾಡ್ತೀವಿ ಎಲ್ಲರೂ. ಇದು ಪೆಡಲ್ ಹೀಗೆ ಇಟ್ಕೋಬೇಕಾಯ್ತಾ, ನಿಮ್ ಕರ್ವ್ ಈ ಸೈಡ್ ರೈಟ್ ಲೆಫ್ಟ್ ಅಂತ ಇದೆ, ಆರ್ ಎಲ್ ಅಂತ ಇದೆ ಅದರಲ್ಲಿ ಆಯ್ತಾ. ಮಿಡ್ಲಿಂದ 1 ಫೀಟ್ ಈ ಕಡೆ 1 ಫೀಟ್ ಈ ಕಡೆ ಗ್ರಿಪ್ಪಿಗೆ ನಿಮಗೆ ಸ್ಟ್ರೈಟ್ ಹೋಗ್ಬೇಕಾದ್ರೆ 2 ಸೈಡ್ ನೀರು ಮುಂದೆಯಿಂದ ಹಿಂದೆ ಪುಷ್ ಮಾಡ್ಬೇಕು. ಹೀಗೆ ಈ ತರ ಮಾಡಿದ್ರೆ ಸ್ಟ್ರೈಟ್ ಹೋಗುತ್ತೆ. ನಿಮಗೆ ರೈಟಿಗೆ ಹೋಗ್ಬೇಕಾದ್ರೆ ಓನ್ಲಿ ಲೆಫ್ಟ್ ಮಾತ್ರ ಮಾಡ್ಬೇಕು. ಲೆಫ್ಟ್ ಮಾಡಿದ್ರೆ ರೈಟಿಗೆ ಹೋಗುತ್ತೆ, ರೈಟಿಗೆ ಮಾಡಿದ್ರೆ ಲೆಫ್ಟ್ ಬರುತ್ತೆ ಆಯ್ತಾ. ಅಷ್ಟೇ ಬಾವ, ಇಲ್ಲ ಮರ ಫಿಸಿಕ್ಸ್. ಅಪೋಸಿಟ್ ಇದು ರಿವರ್ಸ್ ಮಾಡಲಿಕ್ಕೆ ಪೆಡಲ್ ಟರ್ನ್ ಮಾಡಿ ನೀರು ಹಿಂದೆಯಿಂದ ಮುಂದೆ ಪುಷ್ ಮಾಡ್ಬೇಕು. ಹೀಗೆ ಹಾಂ ಎಲ್ಲ ಸಿಂಪಲ್. ಅದು ಅದರಲ್ಲಿ ಬರುತ್ತೆ. ಅಭ್ಯಾಸ ಇಲ್ಲದೆ ಮಾತ್ರ ಅಲ್ಲ, ಅದು ಪ್ರಾಕ್ಟಿಕಲಿ ಹೋಗುತ್ತಾಗುತ್ತೆ. ರಿವರ್ಸ್ ಮಾಡಿದ್ರೆ ಹಿಂದೆ ಬರ್ತದೆ. ನೀರೆಷ್ಟು ಸ್ಟಾಪ್ ಮಾಡ್ಲಿಕ್ಕೆ ಆ ಕಡೆ ಈ ಕಡೆ ಡಿಪ್ ಮಾಡಬೇಕು. ಸ್ಟಾಪ್ ಅಥವಾ ಡಿಪ್ ಮಾಡಿ ಜಸ್ಟ್ ಮುಂದೆ ಪುಷ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ ಬೋಟ್. ಮತ್ತೆ ಇಬ್ರಿಬ್ರು ಹೋಗುವಾಗ ಕೋಆರ್ಡಿನೇಷನ್ ಸೇಮ್ ಇರಬೇಕು. ಸಿಂಗಲ್ ಹೋಗೋದಾದ್ರೆ ಅವ್ರು ಖುಷಿ. ಒಂದೇ ಕಡೆ ಸಿಂಗಲ್ ಡಬಲ್ ಚಾರ್ಜ್ ಸೇಮ್ ಅಲ್ಲ, ಅದೆಲ್ಲ ಸೇಮ್. ದೋಣಿ ಮಾತ್ರ ಬೇರೆ. ಮಾತ್ರ ಬೇರೆ. ಸಿಂಗಲ್ ಒಬ್ಬನ ನಿಂಗೆ ಮಂಡೆ ಚೆನ್ನಾಗಿ ವೀಡಿಯೋ ಮಾಡಲಾರಿಲ್ಲ ಜನ. ಸಿಂಗಲ್ ಒಂದು 4 ಇದೆ ಅಷ್ಟೇ. ನಾನೇ ಮಾಡಿ ತೊಂದರ್ಲಿ ಮಾಡುವ ಡಬಲ್ ಬರಬೇಕಾ? ಬೇಡ ತೊಂದರೆ ಬೇಡ, ನಾವು ಹೋಗ್ಬಾ ನಿಮ್ಮ ಬೇಡ, ಅದರಲ್ಲಿ ಎಡೆಯಲ್ಲಿ ನಿಲ್ಲಿಸಿ ಏನು ಮಾಡ್ತೀವಿ. ನಾವೀಗ ಬೋಟಿಂಗ್ ಮಾಡ್ತಾ ಇದ್ದೇವೆ. ಎಂತ ಕಾಯಾಕಿಂಗ್. ಇದು ಡಬಲ್ ಜನ ಕೂತ್ಕೊಳ್ಳೋ ಬೋಟು, ಅದೆಲ್ಲ ಸಿಂಗಲ್ಸ್ ಕೂತ್ಕೊಳ್ಳೋ ಬೋಟು. ಪರ್ ಹೆಡ್ ಎಷ್ಟು ಮಾರ್ರೆ? ಹಾಂ ಪರ್ ಹೆಡ್ 300. ಇದು ಚೆನ್ನಾಗಿದೆ. ನಾವೇ ಡ್ರೈವ್ ಮಾಡೋದು ನೋಡಿ, ನಾವೇ ಡ್ರೈವ್ ಮಾಡೋದು ಇದು. ಡ್ಯಾಶ್ ಮಾಡಬೇಡ ಬಾ. ಯಾಕ ನೀನು ಈಗ ಮಾಡೋದು? ನಮ್ಮ ಓಲ್ಡ್ ಹಂಟರ್ ನೀರನ್ನು ಹಂಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ನೀವು ಸಹ ಬರ್ಬೋದು. ಇದು ಸಾಲಿಗ್ರಾಮದಲ್ಲಿ ಇರುವುದು. ಸಾಲಿಗ್ರಾಮ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಇವರು. ಡ್ಯಾಶ್ ಮಾಡಬೇಡ ಮಾರೆ, ಅದು ಪಲ್ಟಿ ಆಗ್ತದೆ. ಕೂತ್ಬಿಡ ಹಾಗೆಲ್ಲ ಮಾಡಬೇಡ ನೀನು. ನಿಮಗೊಂದು ವ್ಯೂಸ್ ತೋರಿಸುವ ಗೈಸ್ ಹೇಗಿದೆ. ಸಿಂಪಲ್ ಆಗಿ ಇಲ್ಲಿಗೆ ಇನ್ನೊಂದು ಸಲ ಬರಬೇಕಂತ ಆಗ್ತಾ ಉಂಟು ಈಗ. ಡ್ಯಾಶ್ ಹೊಡಿತು ಬ್ರೇಕ್ ಹಾಕೀಗ. ಇದು ಹಿಂಗೆ ಮಾಡು, ರಿವರ್ಸ್ ಮಾಡು. ವೆರಿ ಗುಡ್, ಬಾ. ತುಂಬ ದೂರ ಹಿಂಗೆ ಅಡ್ಡ ಹೊರ ಗೊತ್ತಿಲ್ಲ. ಇಲ್ಲ ಒಂದು ಜನ ನೋಡಿ ಗೈಸ್, ಅವರು ಸಹ ಬರ್ತಾ ಇದ್ದಾರೆ. ಇಲ್ಲೆಲ್ಲ ನಮ್ಮ ಟೀಮಿನವರು ಎಲ್ಲ ಇದ್ದಾರೆ. ಹೇಗೆ ನಾವು ಹೋಗುವಲ್ಲ. ಓಕೆ, ಹೇಗಾಗ್ತಾ ಉಂಟು? ಸಕ್ಕತ್ತಲ್ಲ ಇದು, ಆರಾಮ. ಹೌದಾ? ಅದ್ಭುತ ಒಂದು ಎಕ್ಸ್ಪೀರಿಯನ್ಸ್. ಹೌದು. ಹಾಂ ಹೇಳಿ, ನಾವು ಒಂದು 5-6 ಜನ ಇದ್ದೇವೆ. ಹೌದು, ಭಾರಿ ಚೆನ್ನಾಗಿ ಆಗ್ತಾ ಇದೆ ನೋಡಿ. ಅವರು ಸಹ ದೂರ ಮಾರೆ ಬೇಡ ದುಡ್ಡು ಬೇಕಂತ ಕೇಳ್ತಾ ಇದ್ದಾರೆ. ಇವರೊಂದು ಮಾಸ್ಟ್ರು ನಮ್ಮ ಇವರು ಮಕ್ಕಳನ್ನು ಶಾಲೆ ಬಿಟ್ಟು ಇವರು ದೋಣಿಯಲ್ಲಿ ಹೋಗುದು. ಇನ್ನೊಬ್ಬರಿದ್ದಾರೆ, ಅವರು ತುಂಬ ಹಿಂದೆ ಇದ್ದಾರೆ. ಬರ್ತಾರೆ ಹಾಗೆ. ಓಕೆ, ಹೋಗುವ. ಸ್ವಲ್ಪ ಮುಂದೆ ಹೋದ ನಂತರ ಒಳ್ಳೆ ವ್ಯೂ ಇದೆ, ತೋರಿಸಿ ನಾನು. ಓಕೆ,
ನೋಡಿ ಗೈಸ್, ವಾಟ್ ಎ ಬ್ಯೂಟಿ. ಹೇಗಿತ್ತು ಚಿನ್ಮಯ್ಯರೇ ಹೇಳಿ? ಸೂಪರ್ ಅಲ್ಲ? ಇನ್ನೂ ಹೋಗ್ಲಿಕ್ಕೆ ಉಂಟು ಯಾರು ಸರ್? ಹಾಂ, ಬರ್ತಾ ಇದ್ದಾರೆ. ಆ ಸೀನರಿ ನೋಡಿ, ವಾವ್. ಹಾಂ, ಬ್ರೇಕ್ ಇದೆಯಾ? ಇಲ್ಲ ಡ್ಯಾಶ್ ಒಂದು ಓಕೆ. ತುಂಬ ಮಾತ್ರ ಸುಸ್ತಾಗ್ತದೆ ಗೈಸ್ ಇದನ್ನು ಬಿಟ್ಟು ಅಲ್ವಾ? ನೋಡಿ, ಇದೊಂದು ಐಲ್ಯಾಂಡಿನ ಥರ ಇದೆ ನೋಡಿ, ಬಾಡಿ ಬ್ಯೂಟಿ. ಇಲ್ಲೆಲ್ಲ ಪಾರ್ಕ್ ಮಾಡಿದ್ದಾರೆ. ನೀವು ಪುನಃ ಇಲ್ಲಿಂದಲೇ ಹೋಗೋದಾ ಯಾವ ಸೈಡಿಂದ ಹೋಗೋದು ಅಂತ ಗೊತ್ತಿಲ್ಲ. ಎಲ್ಲ ಬರ್ತಾ ಇದೆ. ಓಕೆ, ಹೋಗೋದಾ ಇಲ್ಲಿಂದ ರಿಟರ್ನ್ ಹೋಗೋದಾ? ಹಾಂ, ಹೌದಾ? ಹಾಂ, ಹಾಂ, ಆ ಬದಿಗೆ ಹೋಗುತ್ತಾ? ಹಾಂ, ಸರಿ. ಓಕೆ, ಹೇಗಾಯ್ತು ಆಗ್ಬೋದಲ್ಲ? ಓಕೆ, ಈ ಸ್ಪಾಟ್ ಬಿಟ್ಟು ಪುನಃ ಹೋಗ್ತಾ ಇದ್ದೇವೆ ಗೈಸ್ ನಾವು. ಇನ್ನು ಮುಂದೆ ರೌಂಡ್ ಆಗ್ಲಿಕ್ಕೆ ಉಂಟಂತೆ. ಓಕೆ, ಹಾಂ, ರೈಟ್ ಸೈಡ್, ಇಲ್ಲಿಂದ ರೈಟ್ ಸೈಡಲ್ಲಿ ಇಲ್ಲಿ ನೋಡಿ, ಆ ಬೇರೆಲ್ಲ ಕಾಣ್ತಾ ಇದೆಯಲ್ಲ, ಅದು ಫುಲ್ ಆಗ್ತದೆ ಅಂತ ಬೆಳಿಗ್ಗೆ ಬಂದರೆ. ಈಗ ನೀರಿಲ್ಲ ಅಷ್ಟು. ಹೇಗಾಯ್ತು ಗೈಸ್? ಕೈಕಿಂಗ್ ತುಂಬ ಒಳ್ಳೆಯದು. ಕೈ ಮಾತ್ರ ಒಂದು ಬೈಕ್ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಬಿಡಾಯ್ತು ಮಾರೆ. ಅಂದರೆ ತುಂಬ ಒಳ್ಳೇದಿತ್ತು. ಈಗೆಲ್ಲ ಬರ್ತಾ ಇದೆ ಅಷ್ಟೇ. ಸುಸ್ತಾಯ್ತು ಮಾರೆ, ನನಗೂ ಸಹ ಕೈಯೆಲ್ಲ ನೋವು ಆಗ್ತಾ ಉಂಟು. ಚಿಕ್ಕ ನಾವು ಮತ್ತೆ ರೇಸ್ ಮಾಡಿಕೊಂಡು ನಾವಲ್ಲದೆ ದೊಡ್ಡ ಜನರಾಗಿ ಹೇಳಿದ್ದು ಮಾರೆ. ಎಂತ ಗೊತ್ತುಂಟ, ನಾವು ಸುತ್ತಾಕಿ ಹೋಗುವಂತ ನೇರ ಬರಲಿಕ್ಕೆ ಆಗ್ತದೆ. ನಾವು ಹೀಗೆ ಬರಬೇಕಂತ ಹೇಳಿದೆ, ಬರಲಿಕ್ಕೆ ಆಗ್ತದೆ ಮಾರೆ. ಅಲ್ಲಿ ಕೇಸರು ಉಂಟು. ಕೈಯೆಲ್ಲ ನೋವು ಆಗ್ತಾ ಉಂಟು ಸಿಕ್ಕಾಬಿಟ್ಟು. ಆದರೆ ಬೆಸ್ಟ್ ಇತ್ತು ಮಾತ್ರ. ಬೋಟು ಸಹ ಇಲ್ಲಿ ಒಬ್ಬ ಬಂದು ಲಾಸ್ಟಿನವರು ಮಾರೆ. ಇವರು ಫಸ್ಟ್ ಹೋದ್ರೆ ಈಗ ಬಂದದ್ದು ಮಾರೆ ಅವರು. ನಾವು ಮತ್ತೆ ರೇಸ್ ಮಾಡಿಕೊಂಡು ಹೌದು, ನಾವು ಫುಲ್ ರೇಸ್. ಹೌದು, ಹಾಗಾಗಿ ಇಲ್ಲಿವರೆಗೆ ಬೇಗ ಎತ್ತಿದ್ದೆವು. ಹಾಗೆ ಬೆಸ್ಟ್ ಟೈಮಿಂಗ್ಸ್ ಯಾವುದು ಬರಲಿಕ್ಕೆ? ಬೆಳಿಗ್ಗೆ ಬರ್ಬೋದು. ಬೆಳಿಗ್ಗೆ ಅಲ್ಲ? ಒಂದು 8-9 ಗಂಟೆ ಹೌದಾ? ಒಳಗಡೆ ಹೋಗುತ್ತೆ. ಆಮೇಲೆ ಬಿಸಿಲಲ್ಲ? ಬಿಸಿಲು ಇರ್ತದೆ, ಯಾರು ನೀರು ಕಡಿಮೆ ಆಗುತ್ತೆ. ಬೆಳಗ್ಗೆ ತುಂಬ ಜಾಸ್ತಿ ಇರ್ತದೆ. ಹೌದು, ನೀರು ಫುಲ್ ಇರ್ತದೆ. ಒಂದು 10 ಗಂಟೆ ಇರ್ತದೆ. ಹೌದಾ? ಹಾಗಾದರೆ ಬೆಳಗ್ಗೆ ಎಷ್ಟು ಗಂಟೆಗೆ ಓಪನ್? 6 ಗಂಟೆ ಆಗುತ್ತೆ. 6 ಗಂಟೆಗೆ ಓಪನ್. ಮತ್ತೆ ಒಂದು 10 ಗಂಟೆ ತನಕ ನೀರು ಜಾಸ್ತಿ ಇರ್ತದೆ, ಮತ್ತೆ ಕಡಿಮೆ ಆಗ್ತದೆ. ಮತ್ತೆ ಕಡಿಮೆ ಆಗುತ್ತೆ. ಬೆಸ್ಟ್ ಉಂಟು. ಹೇಗಾಯ್ತು ಎಕ್ಸ್ಪೀರಿಯನ್ಸ್ ಚಿನ್ಮಯ್? ಅಲ್ಲ, ಅಖಿಲೇಶ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಸ್ವಲ್ಪ ಬೆನ್ನು ನೋವು ಇತ್ತು. ನಾವು ದೊಡ್ಡ ಜನರಾಗಿ ಹೋದರೆ ಹೌದು, ಸುಮಾರು ಇತ್ತು ಮಾತ್ರ. ಸುಮಾರು ಹೊತ್ತು. ನಾವೀಗ ಹೋಗಿ ಒಂದು 2 ಗಂಟೆ ಇತ್ತು. 2 ಗಂಟೆ 5 ಗಂಟೆ ಆಯಿತು. 2 ಗಂಟೆ ಒಂದು 2 ಗಂಟೆ ಎಕ್ಸ್ಪರ್ ಆಗಿರ್ಬೋದು. 2 ಗಂಟೆ ಆಗಿರ್ಬೋದು. ಪರ್ ಹೆಡ್ 300 ಹೀಗಿದೆ. ಬೆಳಗ್ಗೆ 6 ಗಂಟೆಯಿಂದ ಓಪನ್ ಆಗ್ತದೆ. ಬೆಳಗ್ಗೆ 6 ಗಂಟೆಯಿಂದ ಈಗಷ್ಟೊತ್ತಿಗೆ ಇದೆ. ಅಷ್ಟೊತ್ತು ತನಕ ಇಲ್ಲಿ ನೋಡಿ ಎಷ್ಟು ಬೋಟ್ಸ್ ಇದೆ ನೋಡಿ. ನಾವು ಇಲ್ಲಿ ಹೋಗುವ ಬಸ್. ಹಾಂ, ಇಲ್ಲಿದೆ ನೋಡಿ. ಮ್ಯಾಂಗ್ರೋವ್ ಫಾರೆಸ್ಟ್ ಕಾಯಕಿಂಗ್ 300, ಫಾರೆಸ್ಟ್ ಬೋಟಿಂಗ್ 500. 60 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. 60 ಮಿನಿಟ್ಸ್ ಅಂದರೆ 1 ಗಂಟೆ. ವುಡನ್ ವಾಕ್ ವೇ ಬ್ರಿಡ್ಜ್ ಇದೆ. ಪ್ರೀ ವೆಡ್ಡಿಂಗ್ ಆ್ಯಂಡ್ ಅದರ್ ಫೋಟೋಶೂಟ್. ಅಷ್ಟೇ ಅಲ್ಲ ನೋಡಿ, ಇಲ್ಲೊಂದು ಫೋಟೋ ತೆಗಿಲಿಕ್ಕಂತ ಇದು ಹೇಗಿದೆ ನೋಡಿ. ವಾಟ್ ಈಸ್ ಬ್ಯೂಟಿ.
ಪ್ರಶಾಂತವಾಗಿದೆ, ಏನು ತೊಂದರೆ ಇಲ್ಲ. ಓಕೆ, ಅದ್ಭುತ ಒಂದು ಅನುಭವ. ಎಲ್ಲ ಬರಬೇಕು ಇಲ್ಲಿಗೆ ಜೀವಮಾನದಲ್ಲಿ ಒಮ್ಮೆ. ಎಲ್ಲ ಜಿಮ್ಮಿಗೆ ಹೋದಾಗ ಎಲ್ಲ ಕೈ ಕಾಲೆಲ್ಲ ಹೋಗ್ತಾ ಉಂಟು. ಒಳ್ಳೆ ಎಕ್ಸಸೈಸ್ ಆಗುತ್ತೆ, ಒಳ್ಳೆ ಪೀಸ್ ನೇಚರ್ ಒಟ್ಟಿಗೆ ಮಿಂಗಲ್ ಆಗೋದಂದ್ರೆ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಎರಡು ಆಪ್ಷನ್ ಉಂಟು. ಒಂದು ಬೋಟ್ ಅಲ್ಲಿ ಅವರು ಕರ್ಕೊಂಡು ಹೋಗ್ತಾರೆ, ಇನ್ನೊಂದು ಕಾಯಾಕಿಂಗ್ ನೀವೇ ಮಾಡಬೇಕು. recommendation kayaking. ಅಂದರೆ ಇಬ್ಬರು ಹೋಗಬೇಕು, ಒಬ್ಬರು ಹೋಗ್ಬೋದು. ಸೂಪರ್ ಇತ್ತು ಇಲ್ಲಿ. ಮತ್ತೆ ಸ್ವಲ್ಪ ಸ್ವಲ್ಪ ನೀರೆಲ್ಲ ಮೈಗೆ ಬೀಳ್ತದೆ. ನಾನು ಇಲ್ಲೆಲ್ಲ ಡ್ರೈ ಇದ್ದೇನೆ, ಹಿಂದೆ ನೋಡಿ. ನಾವು ಬಂದೆ ಒಬ್ಬರಿಗೆ 300 ರೂಪಾಯಿ, ಅಷ್ಟು ಕಾಸ್ಟ್ಲಿ ಇಲ್ಲ, ವರ್ತ್. ಇದು ಏರಿಯಾ ಝೋನ್ 51 ಕೊಡಿ ಕಾಯಾಕಿಂಗ್. ಆಯಿತು, ಚೆನ್ನಾಗಿತ್ತು. ಚಂಡಿ ಆಯ್ತು, ಎಲ್ಲರೂ ಹೇಳೋದು ಅದನ್ನು, ಚಂಡಿ ಆಯಿತು. ಹೇಗಾಯಿತು ಮೇಡಮ್? ಸೂಪರ್ ಆಯ್ತು ಎಕ್ಸ್ಪೀರಿಯನ್ಸ್ ಹೇಳಿ. ಎಕ್ಸ್ಪೀರಿಯನ್ಸ್. ನಾನೆಂತ ಮಾಡಲಿಲ್ಲ, ನಾನು ಒಟ್ಟಿಗೆ ಅವರೊಟ್ಟಿಗೆ ಹೋದದ್ದು, ನನಗೆ ಖುಷಿ ಆಯ್ತು. ಎಕ್ಸ್ಪೀರಿಯನ್ಸ್ ಅದ್ಭುತ ಗಾಯ್ಸ್. ಓಕೆ, ನಾನು ಲೈಫಲ್ಲಿ ಮಾಡಿರಲಿಲ್ಲ ಇಂಥ ಒಂದು ಎಕ್ಸ್ಪೀರಿಯನ್ಸ್. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಇನ್ನೀಗ ಇಲ್ಲಿಂದ ಬೀಚ್ ಕಡೆಗೆ ಹೋಗುದು ನಾವು. ಇದು ನೋಡಿ ಸನ್ಸೆಟ್ ಆಗ್ತಾ ಇದೆ. ಇಲ್ಲಿಂದ ಸ್ಟ್ರೈಟ್ ಹೋದರೆ ಬೀಚ್ ಕಡೆಗೆ. ಸೊ ಗೈಸ್, ಇವರಿನ್ನೀಗ ರೆಂಟ್ ಬೈಕನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ. ಒಳ್ಳೆ ಅನುಭವ. ನಮ್ಮದು ಏನಾಗಿದೆ ಅಂದರೆ ಒಂದು ಬೈಕ್ ಹಾಳಾಯಿತು, ಹಾಂ, ಅಲ್ಲಿ ತುಂಬ ಟೈಮ್ ವೇಸ್ಟ್ ಆಯಿತು. ಇಡೀ ದಿನ ಹಾಳಾಯ್ತು ಅಂತ ಅಂದ್ಕೊಂಡು. ಹೌದು. ಆದರೆ ಮತ್ತೆ ಕಾಯಾಕಿಂಗ್ ಹೋದ್ವಿ, ಬೀಚ್ ಒಳ್ಳೆ ಸಿಕ್ತು, ಒಳ್ಳೆ ಟೈಮ್. ಒಟ್ಟು ಇವತ್ತಿನ ದಿವಸದಲ್ಲಿ ವರ್ತ್ ಆಗಿದೆ ಅಲ್ಲ ಟ್ರಿಪ್ಪು. ಬೆಳಿಗ್ಗೆ ಸ್ವಲ್ಪ ಲೇಟ್ ಆದರೂ ಸಹ ಮತ್ತೆ ಸಿಕ್ಕಿದ್ದೆಲ್ಲ ಅಡಿಪೊಳಿ ಅಂತ ಹೇಳ್ಬೋದು. ಲಾಸ್ಟ್ ಮೀಟಿಂಗ್ ಪಾಯಿಂಟ್ ಅಂತ ಕಾಣ್ತದೆ ಅಲ್ವಾ? ಇನ್ನೀಗ ನಾವು ಮನೆಗೆ ಹೋಗೋದು, ಮತ್ತೆ ನೋಡುವ ಗೈಸ್ ಎಂತೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಅಂತ. ಬಾಯ್. ಓಕೆ, ಟೇಕ್ ಕೇರ್ ಅಂಡ್ ಬಾಯ್. ಜೈ ಶ್ರೀರಾಮ್.